ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ನಾನು ಈಗ ತೋರಿಸ್ತಿರೋ ರೆಸಿಪಿ ಪಾಲಕ್ ಪಪ್ಪು. ಅದು ಹೇಗೆ ಮಾಡೋದು ನೋಡ್ಕೊಂಬೋಣ ಬನ್ನಿ. ನಾನಿಲ್ಲಿ ಒಂದು ಕಟ್ಟಷ್ಟು ಪಾಲಕ್ ತೊಗೊಂಡಿದ್ದೀನಿ. ಆಮೇಲೆ ಒಂದು ಮುಕ್ಕಾಲು ಬೌಲಷ್ಟು ಬೇಳೆ ತೊಗೊಂಡಿದ್ದೀನಿ, ತೊಗರಿಬೇಳೆ. ಆಮೇಲೆ ಹಸಿಮೆಣಸಿನ್ಕಾಯಿ ಒಂದು 3, ಬೆಳ್ಳುಳ್ಳಿ, ಆಮೇಲೆ ಟೊಮೆಟೊ, ಈರುಳ್ಳಿ, ಸಾಸಿವೆ, ಜೀರಿಗೆ 1 ಸ್ಪೂನಷ್ಟು, ಆಮೇಲೆ ಹುಣಸೆ ಹಣ್ಣು ಒಂದು ಸ್ವಲ್ಪ ನೆನೆಸಿಟ್ಕೊಂಡಿದ್ದೀನಿ ನಾನು. ಆಮೇಲೆ ನೆಕ್ಸ್ಟು ಅರಿಶಿನ ಪುಡಿ. ನೆಕ್ಸ್ಟ್ ಏನು ಮಾಡೋಣ ಅಂದರೆ, ನಾನೇನು ಬೇಳೆ ತೊಗೊಂಡಿದ್ನಲ್ಲ ಆ ಬೇಳೆನ ಚೆನ್ನಾಗಿ ತೊಳೆದಿಟ್ಕೊಂಡಿದ್ದೀನಿ 1-2 ಸಲ. ಸೊ ನೆಕ್ಸ್ಟ್ ಅದೇ ಬೇಳೆಗೆ ಏನು ಮಾಡೋಣ ಅಂತಂದರೆ, ಹಸಿಮೆಣಸಿನ್ಕಾಯಿ ಜಸ್ಟ್ ಹಿಂಗೆ ಮುರಿದ್ಬಿಟ್ಟು ಹಾಕ್ತಾಯಿದ್ದೀನಿ ನಾನು ಖಾರ ಬಿಟ್ಕೊಳ್ಳೋಕ್ಕೆ. ನಾನು ಇಬ್ಬರಿಗೆ ಆಗೋಷ್ಟು ತೋರಿಸ್ತಿದ್ದೀನಿ, ಸೊ ಅದಕ್ಕೆ ನಾನು ಒಂದು 4 ತೊಗೊಂಡಿದ್ದೀನಿ ಸಾಕು. ಆಮೇಲೆ ಬೆಳ್ಳುಳ್ಳಿನ ಅದಕ್ಕೆ ಹಾಕಿ, ಆಮೇಲೆ ಈರುಳ್ಳಿ, ಟೊಮೊಟೊ ನಾನು ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಸೊ ಅದನ್ನು ಕೂಡ ಬೇಳೆಗೆ ಹಾಕಿಬಿಡೋಣಂತೆ. ಸೊ ನೋಡಿ, ಈರುಳ್ಳಿನೂ ಅದಕ್ಕೆ ಹಾಕ್ತಾಯಿದ್ದೀನಿ ನಾನು. ಈ ಥರ ಸಣ್ಣ ಸಣ್ಣ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ನಾನು. ಆಮೇಲೆ ಅರಶಿನ ಪುಡಿ ಒಂದು ಸ್ವಲ್ಪ, ಆಮೇಲೆ ಪಾಲಕ್ ಸೊಪ್ಪನ್ನ ಸಣ್ಣ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ನಾನು. ಪಾಲಕ್ ಸೊಪ್ಪು, ಪಾಲಕ್ ಸೊಪ್ಪನ್ನು ಕೂಡ ಅದಕ್ಕೇ ಹಾಕೋಣಂತೆ ಕುಕ್ಕರ್ಗೆ. ಸೊ ಪಾಲಕ್ ಸೊಪ್ಪು ಹಾಕಿದ ನಂತರ ನಾನು ಏನು ಮಾಡ್ತೀನಿ ಅಂದರೆ, 1 ಲೋಟದಷ್ಟು ನೀರು ಹಾಕ್ತಿದ್ದೀನಿ. ಜಾಸ್ತಿ ಬೇಡ, ಮತ್ತು ಅದು ಎಲ್ಲ ಸ್ಮ್ಯಾಶ್ ಮಾಡೋಕ್ಕಾಗೋದಿಲ್ಲ. 1 ಲೋಟದಷ್ಟು ನೀರು ಹಾಕ್ಬಿಟ್ಟು ಕುಕ್ಕರ್ ಮುಚ್ಚಿಬಿಟ್ಟು ಒಂದು 4-5 ವಿಷಲ್ ಕೂಗ್ಸೋಣಂತೆ. ಜಾಸ್ತಿ ಕೂಗಿದಷ್ಟು ಚೆನ್ನಾಗಿ ಮೆತ್ತಗಾಗುತ್ತೆ ಬೇಳೆ ಮತ್ತು ಸೊಪ್ಪು. ನಾನು ಖಾರದ ಪುಡಿ ಹಾಕೋದು ಮರ್ತಿದ್ದೆ, ಸೊ ಅದಕ್ಕೆ ಇಮಿಡಿಯೇಟ್ಲಿ ಓಪನ್ ಮಾಡಿಬಿಟ್ಟು ಖಾರದ ಪುಡಿ ಹಾಕ್ತಾಯಿದ್ದೀನಿ ಖಾರಕ್ಕಾಗೋಷ್ಟು. ಆಮೇಲೆ ಒಂದು ಸ್ವಲ್ಪ ಎಣ್ಣೆ, 1 ಸ್ಪೂನಷ್ಟು, 1 ಸ್ಪೂನಷ್ಟು ಎಣ್ಣೆ ಹಾಕ್ಬಿಟ್ಟು ನೀಟಾಗಿ ಅದನ್ನು ಒಂದು ರೌಂಡ್ ಅದರ ಸ್ಪೂನಲ್ಲಿ ಮಿಕ್ಸ್ ಮಾಡಿಬಿಟ್ಟು 4-5 ವಿಷಲ್ ಕೂಗಿಸ್ಕೊಳ್ಳೋಣಂತೆ. ಇದು ತುಂಬ ಚೆನ್ನಾಗಿರುತ್ತೆ ಟೇಸ್ಟು, ಆಂಧ್ರ ಸ್ಟೈಲ್ ಇರುತ್ತೆ, ತುಂಬ ಚೆನ್ನಾಗಿರುತ್ತೆ. ಸೊ ನೋಡಿ, ಒಂದು 5-6 ವಿಷಲ್ ಕೂಗಿಸ್ಕೊಳ್ಳೋಣಂತೆ. ಸೊ ನೆಕ್ಸ್ಟು ಕೂಗಿಸಿದಾದ್ಮೇಲೆ ನೋಡಿ ಈ ಥರ ಆಗಿರುತ್ತೆ. ನಾನೇನು ಮಾಡ್ತೀನಿ, ನೆಕ್ಸ್ಟ್ ಇದನ್ನು ಫುಲ್ಲು ಸ್ಮ್ಯಾಶ್ ಮಾಡ್ತೀನಿ. ನೀರೇನೋ ಸ್ವಲ್ಪ ನಿಮಗೆ ಜಾಸ್ತಿ ಅನ್ನಿಸ್ತಂದ್ರೆ ಆ ನೀರನ್ನು ಒಂದು ಸ್ವಲ್ಪ ತೆಗೆದಿಟ್ಕೊಳ್ಳಿ ಯಾವುದಾದ್ರೂ ಲೋಟಕ್ಕೆ, ಆವಾಗ ನೀಟಾಗಿ ಸ್ಮ್ಯಾಶ್ ಮಾಡ್ಬೋದು. ನೀರಿತ್ತು ಅಂದರೆ ಸ್ಮ್ಯಾಶ್ ಆಗೋದಿಲ್ಲ. ಸೊ ನೀಟಾಗಿ ಸ್ಮ್ಯಾಶ್ ಮಾಡಿ. ಇದು ಮುದ್ದೆಗೆ ಎಲ್ಲನೂ ಸಕ್ಕತ್ತಾಗಿರುತ್ತೆ ಟೇಸ್ಟ್. ಆಮೇಲೆ ಬಿಸಿ ಬಿಸಿ ಅನ್ನಕ್ಕೆ ತುಪ್ಪ ಹಾಕ್ಕೊಂಡು ತಿಂತಾಯಿದ್ರೆ ಸಕ್ಕತ್ತಾಗಿರೋ ಟೇಸ್ಟ್. ನೋಡಿ, ಈ ಅಳತೆಗೆ ಸ್ಮ್ಯಾಶ್ ಮಾಡಿದ್ರೆ ತುಂಬ ಚೆನ್ನಾಗಿರುತ್ತೆ. ನೆಕ್ಸ್ಟ್ ಏನು ಮಾಡೋಣ ಅಂದರೆ, ಎಣ್ಣೆ ಕಾದಿದೆ. ಸೊ ನಾನಿವಾಗ ಸಾಸಿವೆ ಹಾಕ್ತಾಯಿದ್ದೀನಿ. ಸಾಸಿವೆ ಸಿಡ್ದಿದ್ದಾದಮೇಲೆ ಜೀರಿಗೆ ಹಾಕಿ, ನೆಕ್ಸ್ಟ್ ಇನ್ನೂ ಸ್ವಲ್ಪ ಬೆಳ್ಳುಳ್ಳಿನ ಜಜ್ಜಿಟ್ಕೊಂಡಿದ್ದೀನಿ, ಆ ಬೆಳ್ಳುಳ್ಳಿ ಹಾಕೋಣಂತೆ. ಬೆಳ್ಳುಳ್ಳಿ ಫ್ಲೇವರೇ ಚೆನ್ನಾಗಿ ಕೊಡುತ್ತೆ ಎಣ್ಣೆ ಒಂದು ಸ್ವಲ್ಪ ಫ್ರೈ ಮಾಡಿಬಿಟ್ರೆ. ಅದಾದಮೇಲೆ ನೆಕ್ಸ್ಟ್ ನಾವೇನು ಹಾಕೋಣ ಅಂದರೆ, ಕರಿಬೇವು ಹಾಕೋಣಂತೆ. ಕರಿಬೇವು ಸ್ವಲ್ಪ ಜಾಸ್ತಿನೇ ಹಾಕಿ, ಚೆನ್ನಾಗಿರುತ್ತೆ. ಲೈಟಾಗಿ ಅದನ್ನು ಹುರ್ಕೊಳ್ಳಿ. ನೆಕ್ಸ್ಟ್ ಒಣಮೆಣಸಿನ್ಕಾಯಿ, ಗುಂಟೂರು ಮೆಣಸಿನ್ಕಾಯಿ ಹಾಕ್ತಾಯಿದ್ದೆ, ಬಾಡಿಗೆ ಮೆಣಸಿನ್ಕಾಯಿ ಹಾಕ್ತಾಯಿದ್ದೀನಿ ನಾನು. ಸೊ ನೀಟಾಗಿ ಮಿಕ್ಸ್ ಆದಮೇಲೆ ನೆಕ್ಸ್ಟ್ ಏನು ಮಾಡೋಣ ಅಂತಂದರೆ, ನಾನು ಈರುಳ್ಳಿನ ಉದ್ದುದಕ್ಕೆ ಸಣ್ಣ ಸಣ್ಣಕ್ಕೆ ಹೆಚ್ಚಿಟ್ಕೊಂಡಿದ್ದೀನಿ. ಆ ಈರುಳ್ಳಿನ ಹಾಕಿ ಅದನ್ನು ಸ್ವಲ್ಪ ಫ್ರೈ ಮಾಡ್ಕೊಳ್ಳೋಣಂತೆ. ಸೊ ಈರುಳ್ಳಿ ಎಲ್ಲ ಫ್ರೈ ಆದಮೇಲೆ ನಾವೇನು ಸ್ಮ್ಯಾಶ್ ಮಾಡಿ ಇಟ್ಕೊಂಡಿರ್ತೀವಲ್ಲ ಬೇಳೆ ಮತ್ತು ಪಾಲಕು, ಅದನ್ನು ಅದಕ್ಕೆ ಹಾಕಿಬಿಟ್ಟು ನೀಟಾಗಿ ಮಿಕ್ಸ್ ಮಾಡೋಣಂತೆ. ನೀಟಾಗಿ ಮಿಕ್ಸ್ ಆದಮೇಲೆ ನಾನು ಹುಣಸೆ ರಸನ ಹಾಕ್ತಾಯಿದ್ದೀನಿ. ನೋಡ್ಕೊಂಡು ಹಾಕಿ, ತುಂಬ ಜಾಸ್ತಿ ಹುಳಿ ಆಗಿಬಿಡ್ತು ಅಂದರೆ ಅದು ಟೇಸ್ಟೇ ಕೆಟ್ಬಿಡುತ್ತೆ. ನೋಡ್ಕೊಂಡು ಹಾಕ್ಕೊಳ್ಳಿ. ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳೋಣಂತೆ ಅದು ಹುಣಸೆ ರಸನ. ನೋಡಿ, ಇಷ್ಟು ಗಟ್ಟಿ ಇರುತ್ತೆ. ನಿಮ್ಗೇನಾದ್ರು ಇಷ್ಟು ಗಟ್ಟಿ ಬೇಡ ಅಂದರೆ ನಾನು ಚೂರು ನೀರು ಹಾಕ್ಕೊಳ್ಳಿ. ಆಮೇಲೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ತಾಯಿದ್ದೀನಿ. ಸೊ ನಾವು ಕುಕ್ಕರಲ್ಲಿ ಬೇಯಿಸ್ಕೊಂಡಾಗಲೇ ನೀರು ಸ್ವಲ್ಪ ಎಕ್ಸ್ಟ್ರಾ ಇರುತ್ತಲ್ಲ, ಆ ನೀರನ್ನು ಸ್ವಲ್ಪ ತೆಗೆದಿಟ್ಕೊಂಡಿರ್ತೀವಲ್ಲ, ಅದೇ ನೀರೇ ಸಾಕಾಗುತ್ತೆ. ಸೊ ತೀರಾ ತೆಳ್ಳಗೆ ಮಾಡಬೇಡ್ರಿ, ಚೆನ್ನಾಗಿರಲ್ಲ.
ಇದನ್ನೊಂಚೂರು ಕುದಿಸ್ಬಿಡೋಣಂತೆ. ಕುದಿಸ್ಬಿಟ್ರೆ ನಮಗೆ ಪಾಲಕ್ ಪಪ್ಪು ರೆಡಿ ಟು ಈಟ್. ನೋಡಿ ಎಷ್ಟು ಸಾಕಾಗಿರುತ್ತೆ, ಮಾತ್ರ ಟೇಸ್ಟ್ ತುಂಬ ಚೆನ್ನಾಗಿರುತ್ತೆ. ಟ್ರೈ ಮಾಡಿ, ನಿಮ್ಮೆಲ್ರಿಗೂ ಇಷ್ಟ ಆಗುತ್ತೆ. ಮುದ್ದೆ ಜೊತೆಗೆ ಬಿಸಿ ಬಿಸಿ ಅನ್ನಕ್ಕೆ ತುಪ್ಪ ಹಾಕ್ಕೊಂಡು ತಿಂತಾಯಿದ್ರೆ, ಒಂದು ಹಪ್ಪಳ ಜೊತೆಗೆ ಸಕ್ಕತ್ತಾಗಿರುತ್ತೆ. ಟ್ರೈ ಮಾಡಿ, ನಿಮ್ಮೆಲ್ರಿಗೂ ಇಷ್ಟ ಆಗುತ್ತೆ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ಸ್ ಫಾರ್ ವಾಚಿಂಗ್ ಮೈ ಚಾನಲ್. ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ ನನಗೆ ಸಪೋರ್ಟ್ ಮಾಡಿ. ನೋಡಿ, ಮುದ್ದೆ ಜೊತೆಗೆ ಬೆಸ್ಟ್ ಕಾಂಬಿನೇಷನ್ನು, ಸಕ್ಕತ್ತಾಗಿರುತ್ತೆ. ಯಾರಿಗೆಲ್ಲ ಮುದ್ದೆ ಇಷ್ಟ ಆಗುತ್ತೋ ಅವ್ರು ಇದೆಲ್ಲ ಮಾಡ್ಕೊಂಡು ತಿಂದರೆ ತುಂಬ ಇಷ್ಟಪಟ್ಟು ತಿಂತಾರೆ.